ಜಾತಿ ಜನಗಣತಿಯಲ್ಲಿ ಯಾವ್ಯಾವ ಜಾತಿಯ ಜನಸಂಖ್ಯೆ ಎಷ್ಟಿದೆ ಅಂತ ಗೊತ್ತಿತ್ತು. ಆದರೆ ನಗರದಲ್ಲಿ ಎಷ್ಟು ಜನ, ಹಳ್ಳಿಯಲ್ಲಿ ಎಷ್ಟು ಜನ ವಾಸ ಮಾಡ್ತಿದ್ದಾರೆ, ಯಾವ ಜಾತಿ ಯಾವ ಸಮುದಾಯದವರು ನಂಬರ್ 1, ನಂಬರ್ 2, ನಂಬರ್ 3 ಸ್ಥಾನದಲ್ಲಿದ್ದಾರೆ, ಆ ಕುರಿತ ಎಕ್ಸ್ಕ್ಲೂಸಿವ್ ವರದಿಯನ್ನ ತೋರಿಸ್ತೀವಿ ನೋಡಿ. ಲಿಂಗಾಯತರಿಗೆ ನಾಮ, ಎರಡನೇ ಅತಿ ಜಾತಿ ಒಕ್ಕಲಿಗರು ಅಂತ ಹೇಳಿದ್ರು, ಪಂಗನಾಮ ಇಟ್ಬಿಟ್ರು. ಜಾತಿ ಗಣತಿ ವಿರೋಧಿಸೋರಿಗೆ ಮೀಸಲಾತಿ ಹೆಚ್ಚಿಸಿ ಮೂಗಿಗೆ ತುಪ್ಪ ಸವರೋಕ್ಕೂ ಕಾಂಗ್ರೆಸ್ ಸರ್ಕಾರ ಪ್ಲಾನ್ ರೆಡಿ ಮಾಡಿದೆ. ಆದರೆ ಜಾತಿ ಜನಗಣತಿ ವರದಿಯನ್ನೇ ಒಪ್ಪಬಾರದು ಅನ್ನೋ ಕೂಗು ಶುರುವಾಗಿದೆ. ಜಾತಿ ಗಣತಿ 10 ವರ್ಷ ಹಳೆಯದ್ದು ಅನ್ನೋದು ಒಂದು ಕಾರಣವಾದರೆ, ಜಾತಿ ಸಮೀಕ್ಷೆಯಲ್ಲಿ ಲೋಪದೋಷಗಳಿವೆ ಅನ್ನೋದು ಎರಡನೇ ಕಾರಣ. ಮನೆ ಮನೆಗೆ ಹೋಗಿ ಜಾತಿ ಸಮೀಕ್ಷೆ ಮಾಡಿಲ್ಲ, ಬೇಕಾದಂಗೆ ಬೇಕಾದ ಜಾತಿಗಳ ಸಂಖ್ಯೆ ಹೆಚ್ಚಿಸಿದ್ದಾರೆ ಅನ್ನೋದು ಮೂರನೇ ಕಾರಣ. ಈ ಕಾರಣಗಳನ್ನೇ ಮುಂದಿಟ್ಕೊಂಡು ಇಲ್ಲಿವರೆಗೂ ಕಿಡಿಯಾಗಿದ್ದ ಜಾತಿ ಜನಗಣತಿ ವಿರೋಧಿ ಕೂಗನ್ನ ರಾಜ್ಯ ಮಟ್ಟದಲ್ಲಿ ಹೋರಾಟದ ರೂಪಕ್ಕೆ ತಿರುಗಿಸಲು ಬಿಜೆಪಿ ಸಜ್ಜಾಗಿದೆ. ಅನೇಕ ಸ್ವಾಮೀಜಿಗಳು ಹೋರಾಟಕ್ಕೆ ಇಳಿಯಲು ತಯಾರಿ ನಡೆಸಿಕೊಳ್ತಿದ್ದಾರೆ. ಹಾಗಿದ್ರೆ ಕಾಂತರಾಜು ವರದಿಯಲ್ಲಿರೋ ಜಾತಿ ಜನಗಣತಿಯ ಅಸಲಿ ಅಂಕಿ ಸಂಖ್ಯೆಗಳೆಷ್ಟು? ನಗರದಲ್ಲಿರೋ ಜನರೆಷ್ಟು? ಗ್ರಾಮೀಣ ಭಾಗದಲ್ಲಿರೋ ಜನರೆಷ್ಟು? ಜಾತಿವಾರು ಎಷ್ಟು ಜನರಿದ್ದಾರೆ? ಆ ಎಕ್ಸ್ಕ್ಲೂಸಿವ್ ಅಂಕಿ ಅಂಶಗಳು ಹೀಗಿವೆ. ಜಾತಿ ಜನಗಣತಿಯಲ್ಲಿ ಮೊದಲ ಸ್ಥಾನದಲ್ಲಿರೋದು ಪರಿಶಿಷ್ಟ ಜಾತಿ. ಎಸ್ಸಿ ಸಮುದಾಯದ ಒಟ್ಟು ಜನಸಂಖ್ಯೆ 1,929,347. ನಗರ ಭಾಗದಲ್ಲಿರೋ ಎಸ್ಸಿ ಸಮುದಾಯದವರ ಸಂಖ್ಯೆ 28,47,232. ಗ್ರಾಮೀಣ ಭಾಗದಲ್ಲಿರೋ ಎಸ್ಸಿ ಸಮುದಾಯದವರ ಜನಸಂಖ್ಯೆ 80,82,115. ಅಂದ್ರೆ ರಾಜ್ಯದ ಜನಸಂಖ್ಯೆಯಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದು ಶೇಕಡವಾರು 18.27%. ಜಾತಿ ಜನಗಣತಿ ಪ್ರಕಾರ ಕರ್ನಾಟಕದಲ್ಲಿ 2ನೇ ಸ್ಥಾನದಲ್ಲಿರೋದು ಮುಸಲ್ಮಾನರು. ರಾಜ್ಯದಲ್ಲಿ ಒಟ್ಟು ಮುಸಲ್ಮಾನರ ಸಂಖ್ಯೆ 76,99,425. ನಗರ ಭಾಗದಲ್ಲಿರುವ ಮುಸ್ಲಿಮರ ಸಂಖ್ಯೆ 44,63,030 ಆಗಿದ್ರೆ, ಗ್ರಾಮೀಣ ಭಾಗದಲ್ಲಿರುವ ಮುಸ್ಲಿಮರ ಜನಸಂಖ್ಯೆ 32,36,395. ಅಂದರೆ ರಾಜ್ಯದ ಜನಸಂಖ್ಯೆಯಲ್ಲಿ ಶೇಕಡ 12.87% ಮುಸ್ಲಿಮರಿದ್ದಾರೆ. ಜಾತಿ ಜನಗಣತಿ ಪ್ರಕಾರ ಕರ್ನಾಟಕದಲ್ಲಿ 3ನೇ ಸ್ಥಾನದಲ್ಲಿರೋ ಸಮುದಾಯ ಅಂದರೆ ವೀರಶೈವ ಲಿಂಗಾಯತರು. ರಾಜ್ಯದಲ್ಲಿ ಒಟ್ಟು ವೀರಶೈವ ಲಿಂಗಾಯತರ ಸಂಖ್ಯೆ 66,35,233. ನಗರದಲ್ಲಿರೋ ವೀರಶೈವ ಲಿಂಗಾಯತರು 16,61,862. ಗ್ರಾಮೀಣ ಭಾಗದಲ್ಲಿರೋ ವೀರಶೈವ ಲಿಂಗಾಯತರ ಸಂಖ್ಯೆ 49,73,371. ಅಂದರೆ ರಾಜ್ಯದ ಜನಸಂಖ್ಯೆಯಲ್ಲಿ ಶೇಕಡ 11.9% ವೀರಶೈವ ಲಿಂಗಾಯತರಿದ್ದಾರೆ ಅಂತ ನಮೂದಾಗಿದೆ. ಜಾತಿ ಜನಗಣತಿ ಪ್ರಕಾರ ಕರ್ನಾಟಕದಲ್ಲಿ 4ನೇ ಸ್ಥಾನದಲ್ಲಿರೋ ಸಮುದಾಯ ಒಕ್ಕಲಿಗ. ಕರ್ನಾಟಕದಲ್ಲಿ ಒಟ್ಟು 61,68,652 ಒಕ್ಕಲಿಗರಿದ್ದಾರೆ. ನಗರ ಭಾಗದಲ್ಲಿ 16,95,514 ಒಕ್ಕಲಿಗರು ವಾಸ ಮಾಡ್ತಿದ್ದಾರೆ. ಗ್ರಾಮೀಣ ಭಾಗದಲ್ಲಿ 44,73,138 ಒಕ್ಕಲಿಗರು ವಾಸ ಮಾಡ್ತಿದ್ದಾರೆ. ಅಂದರೆ ರಾಜ್ಯದಲ್ಲಿರೋ ಒಟ್ಟು ಒಕ್ಕಲಿಗರ ಪ್ರಮಾಣ ಶೇಕಡ 10.31% ಅನ್ನೋದು ಕಾಂತರಾಜು ವರದಿಯ ಲೆಕ್ಕಾಚಾರ. ಜಾತಿ ಜನಗಣತಿ ಪ್ರಕಾರ ಕರ್ನಾಟಕದಲ್ಲಿ ಕುರುಬರು 5ನೇ ಸ್ಥಾನದಲ್ಲಿದ್ದಾರೆ. ಒಟ್ಟು ರಾಜ್ಯದಲ್ಲಿರೋ ಕುರುಬರ ಸಂಖ್ಯೆ 43,72,847. ನಗರ ಭಾಗದಲ್ಲಿ ವಾಸವಾಗಿರೋ ಕುರುಬರು 7,72,641. ಹಳ್ಳಿಕಾಡಿನಲ್ಲಿ ವಾಸ ಮಾಡ್ತಿರೋ ಕುರುಬರ ಸಂಖ್ಯೆ 36,206. ರಾಜ್ಯದ ಜನಸಂಖ್ಯೆಯಲ್ಲಿ 7.31% ಕುರುಬರಿದ್ದಾರೆ ಅನ್ನೋದು ವರದಿಯಲ್ಲಿದೆ. ಜಾತಿ ಜನಗಣತಿ ಪ್ರಕಾರ ಕರ್ನಾಟಕದಲ್ಲಿ ಎಸ್ಟಿ ಸಮುದಾಯದವರದ್ದು 6ನೇ ಸ್ಥಾನ. ಒಟ್ಟು ಪರಿಶಿಷ್ಟ ಪಂಗಡದ ಜನಸಂಖ್ಯೆ 42,82,289 ನಗರ ಭಾಗದಲ್ಲಿ 6,60,209 ಜನ ವಾಸ ಮಾಡ್ತಿದ್ದಾರೆ. ಗ್ರಾಮೀಣ ಭಾಗದಲ್ಲಿ 36,21,080 ಎಸ್ಟಿ ಜನ ವಾಸವಾಗಿದ್ದಾರೆ. ರಾಜ್ಯದಲ್ಲಿ ಶೇಕಡ 7.16% ಪರಿಶಿಷ್ಟ ಪಂಗಡದವರಿದ್ದಾರೆ ಅಂತ ಕಾಂತರಾಜು ಸಮಿತಿ ರಿಪೋರ್ಟ್ ಕೊಟ್ಟಿದೆ. ಇನ್ನು ಕಾಂತರಾಜು ವರದಿ ಪ್ರಕಾರ ರಾಜ್ಯದಲ್ಲಿ 7ನೇ ಸ್ಥಾನದಲ್ಲಿರೋದು ಬ್ರಾಹ್ಮಣರು. ಒಟ್ಟು 15,64,741 ಬ್ರಾಹ್ಮಣರು ಕರ್ನಾಟಕದಲ್ಲಿದ್ದಾರೆ. ಇದರಲ್ಲಿ ನಗರ ಪ್ರದೇಶಗಳಲ್ಲಿ 11,27,070 ಜನ ವಾಸ ಮಾಡ್ತಿದ್ರೆ, ಹಳ್ಳಿಗಳಲ್ಲಿ 4,37,671 ಬ್ರಾಹ್ಮಣರು ಬದುಕು ಕಟ್ಟಿಕೊಂಡಿದ್ದಾರಂತೆ. ರಾಜ್ಯದಲ್ಲಿ ಶೇಕಡ 2.61% ಬ್ರಾಹ್ಮಣರಿದ್ದಾರೆ ಅನ್ನೋದು ಕಾಂತರಾಜು ಜಾತಿ ಜನಗಣತಿ ರಿಪೋರ್ಟ್. ಟಾಪ್ 7 ಜಾತಿವಾರು ಜನಸಂಖ್ಯೆಗಳ ಜೊತೆ ಕ್ರೈಸ್ತರು, ಜೈನರು, ಇತರೆ ಜಾತಿ ಧರ್ಮದವರೆಲ್ಲ ಸೇರಿ ರಾಜ್ಯದಲ್ಲಿ ಒಟ್ಟು 6,35,00,000 ಜನಸಂಖ್ಯೆ ಇದೆ. ಇದರಲ್ಲಿ 5,98,14,942 ಜನರನ್ನ ಸಮೀಕ್ಷೆ ಮಾಡಿದ್ದೀವಿ. ನಗರ ಭಾಗದಲ್ಲಿ 2,04,02,006 ಜನ ವಾಸ ಮಾಡ್ತಿದ್ರೆ,
ಗ್ರಾಮೀಣ ಭಾಗದಲ್ಲಿ ಕರ್ನಾಟಕದಲ್ಲಿ 3,94,12,936 ಜನ ವಾಸವಾಗಿದ್ದು ಇಷ್ಟು ಜನರನ್ನ ಸಮೀಕ್ಷೆ ನಡೆಸಿ ವರದಿ ತಯಾರಿಸಿದ್ದೀವಿ ಅನ್ನೋದು ಕಾಂತರಾಜು ಸಮಿತಿ ರಿಪೋರ್ಟ್. ಇಷ್ಟು ದಿನ ರಾಜ್ಯದಲ್ಲಿ ನಂಬರ್ 1 ಯಾರಿದ್ದಾರೆ ಅಂದ್ರೆ ಅದು ಲಿಂಗಾಯತರು ಅಂತ ಇಟ್ರು ಲಿಂಗಾಯತರಿಗೆ ನಾಮ, ಪಂಗನಾಮ ಇಟ್ಬಿಟ್ರು ಲಿಂಗಾಯತರಿಗೆ. ಎರಡನೇ ಅತಿ ಜಾತಿ ದೊಡ್ಡದು ಅಂತ ಹೇಳಿದ್ರೆ ಒಕ್ಕಲಿಗರು ಅಂತ ಹೇಳಿದ್ರು, ಅದಕ್ಕೆ ನಾಮ ಇಟ್ರು. ಅದಾದ್ಮೇಲೆ ದಲಿತರು ಇದ್ರು, ಅವ್ರಿಗೂ ನಾಮ ಇಟ್ರು. ಕಾಂತರಾಜು ಸಮಿತಿಯ ಜಾತಿ ಜನಗಣತಿ ಪ್ರಕಾರ ಲಿಂಗಾಯತರು ಮತ್ತು ಒಕ್ಕಲಿಗರು 3 ಮತ್ತು 4ನೇ ಸ್ಥಾನದಲ್ಲಿದ್ದಾರೆ. ಆದರೆ ಜಯಪ್ರಕಾಶ್ ಹೆಗಡೆ ನೀಡಿರುವ ಮೀಸಲಾತಿ ರಿಪೋರ್ಟ್ನಲ್ಲಿ ವೀರಶೈವ ಲಿಂಗಾಯತರು ಮತ್ತು ಒಕ್ಕಲಿಗರ ಸ್ಥಾನ 5 ಮತ್ತು 6ನೇ ಸ್ಥಾನದಲ್ಲಿದೆ. ಎರಡೂ ವರದಿಯನ್ನ ಸಿದ್ದರಾಮಯ್ಯ ಸರ್ಕಾರವೇ ರೆಡಿ ಮಾಡಿಸಿದೆ. ಹಾಗಿದ್ರೂ ಇಷ್ಟು ದೊಡ್ಡ ವ್ಯತ್ಯಾಸ ಆಗಲು ಕಾರಣ ಏನು ಅನ್ನೋದು ಈಗಲೂ ನಿಗೂಢ. ಹೀಗಾಗಿನೇ ರಾಜ್ಯದಲ್ಲಿ ಜಾತಿ ಜನಗಣತಿ ವರದಿ ಕಿಡಿ ಹೊತ್ತಿಸಿದೆ. 10 ವರ್ಷಗಳ ಹಳೆ ಲೆಕ್ಕಾಚಾರ ಇಟ್ಕೊಂಡು ಸಿದ್ದರಾಮಯ್ಯ ಸರ್ಕಾರ ಅನ್ಯಾಯ ಮಾಡ್ತಿದೆ ಅಂತ ಒಕ್ಕಲಿಗರು, ಲಿಂಗಾಯತರು, ವೀರಶೈವ ಸಮುದಾಯದವರು ಸಿಟ್ಟಿಗೆದ್ದಿದ್ದು ಮರು ಸಮೀಕ್ಷೆಗೆ ಆಗ್ರಹಿಸುತ್ತಿದ್ದಾರೆ. ನೋಡೋಣ ಸಿದ್ದರಾಮಯ್ಯ ಸರ್ಕಾರ ಏನ್ ಮಾಡುತ್ತೆ ಅಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.